ತರಕಾರಿ ಬೇಕಂತ ಟೊಮೆಟೊ ಸೂಪ್ ಮಾಡೋಣ ಅಂತ. ಆಲ್ರೆಡಿ ಚಳಿ ಸ್ಟಾರ್ಟ್ ಆಗಿದೆ. ಹಾಗೆ ನಾನು ಇದಕ್ಕೆ ಸ್ವಲ್ಪ ಬಟರ್ ಹಾಕ್ತಾ ಇದ್ದೀನಿ, ಇದು ಆಪ್ಷನಲ್. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ಸ್ವಲ್ಪ ಹೊರಗಡೆ ಮಾರ್ಕೆಟಿಗೆ ಹೋಗಬೇಕು. ಒಂದು 2-3 ದಿವಸ ಆಯಿತು, ಸಿಕ್ಕಾಪಟ್ಟೆ ಚಳಿ ಇದೆ ಹೊರಗಡೆ. ಹಾಗಾಗಿ ದಿನಾಲೂ ಏನಾದರೂ ಬಿಸಿಯಾಗಿ ತಿನ್ನಬೇಕು ಚಳಿಗೆ ಅಂತ ಅನ್ಸುತ್ತೆ, ಕುಡಿಬೇಕಂತ ಅನ್ಸುತ್ತೆ. ನಾನಂತೂ ರೆಗ್ಯುಲರ್ ಆಗಿ ಸೂಪ್ ಮಾಡ್ತಾಯಿದ್ದೆ, ಸ್ವಲ್ಪ ನಮಗೂ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ಅವಳಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಸೂಪ್. ಅದಕ್ಕಾಗಿ ತರಕಾರಿ ಎಲ್ಲ ಖಾಲಿಯಾಗಿದೆ. ಬೆಳಗ್ಗೆನೇ ಹೋದರೆ ಫ್ರೆಶ್ ಆಗಿರೋ ತರಕಾರಿ ಎಲ್ಲ ಸಿಗುತ್ತೆ. ಹೆಸರು ಹೇಳ್ತೀಯ ಹಾಯ್ ಹಾಯ್ ಅಂತ. ಸೊ ಹಾಗಾಗಿ ಚಿನ್ನಿಮನ ಕರ್ಕೊಂಡು ತರಕಾರಿ ತರಕ್ಕೆ ಹೋಗ್ತಾ ಇದ್ದೀನಿ. ನಿಂಗೆ ಏನೇನು ಸೂಪ್ ಬೇಕೋ ಅದೆಲ್ಲ ತರಕಾರಿ ತೊಗೊಳ್ಳೋಣ ಆಯಿತಾ? ಏನು ಸೂಪ್ ಬೇಕು ನಿಂಗೆ ಇವತ್ತು? ಮಶ್ರೂಮ್ ಸೂಪಾ? ಸರಿ. ಮತ್ತೆ ಅದು ಬಿಟ್ಟು ಬೇರೆ? ತೈಕದಿ ಅಂದರೆ ಇದು ತಿನ್ನಕ್ಕೆ. ಎಂತದ ಎಂತದ? ಇದು ತರಕಾರಿ. ತರಕಾರಿ ಬೇಕಂತೆ ತಿನ್ನಕ್ಕೆ. ಸರಿ, ನಾನು ಹೋಗಿ ಫ್ರೆಶ್ ಆಗಿ ತರಕಾರಿ ಎಲ್ಲ ತೊಗೊಂಡ್ಬರ್ತೀನಿ. ಸರಿ ನಡಿ ಹೋಗೋಣ. ಅಪ್ಪ ಬರ್ತದೆ ಬಾ. ಫ್ರೆಂಡ್ಸ್, ಇನ್ನೇನು ನಾವೀಗ ಹೊರಟಿದ್ದೀವಿ. ಅಲ್ಲಿ ಸಾಕಷ್ಟು ತರಕಾರಿಗಳನ್ನ ನೋಡಿಬಿಟ್ಟು ಅವಳು ನನಗೆ ಕ್ಯಾರೆಟ್ ಸೂಪ್ ಮಾಡಿಕೊಡು ಅಂತ ಕೇಳಿದ್ಲು. ಸೊ ಬೇರೆ ಬೇರೆ ತರಕಾರಿ ಹಾಕಿಬಿಟ್ಟು ಸೂಪ್ ಮಾಡ್ತೀನಿ. ಫ್ರೆಂಡ್ಸ್, ನಾನಿವತ್ತು ಟೊಮೆಟೊ ಸೂಪ್ ಮಾಡೋಣ ಅಂತ. ಆಲ್ರೆಡಿ ಚಳಿ ಸ್ಟಾರ್ಟ್ ಆಗಿದೆ, ಹಾಗಾಗಿ ಟೊಮೆಟೊ ಸೂಪ್ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಏನು ಬೇಕು ನಿಮಗೆ? ಸರಿ, ನಿಮಗೆ ಕ್ಯಾರೆಟು, ನನಗೆ ಟೊಮೆಟೊ, ಡ್ಯಾಡಿಗೆ ಬೀಟ್ರೂಟ್, ಆಯಿತಾ? ಎಲ್ಲದೂ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಮಾಡಿಬಿಡೋಣ. ಅವಳಿಗೆ ಟೊಮೆಟೊ. ಹೌದಾ, ಆಯಿತು. ಸೊ ಏನು ಸೂಪ್ಗೆ ಈ ಥರ ಕಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿರ್ಬೋದು. ನನಗಂತೂ ಈ ಹುಷಾರಿಲ್ದಾಗಿಂದ ಸೂಪ್ ಮಾಡಿ ಮಾಡಿ ಸಿಕ್ಕಾಪಟ್ಟೆ ವೆರೈಟೀಸ್ ಅಂತ ಟ್ರೈ ಮಾಡಿಬಿಟ್ಟಿದ್ದೀನಿ. ಒಂದು 4 ಟೊಮೆಟೊನ ಕಟ್ ಮಾಡಿಬಿಟ್ಟು ತಗೊಳ್ತಾ ಇದ್ದೀನಿ. ಆಮೇಲೆ ಕೆಲವೊಬ್ರಿಗೆ ಕ್ಯಾರೆಟ್ ಅಂದರೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಗೊತ್ತಾ, ಕೆಲವು ಅಂದರೆ ಬೇರೆ ಮಕ್ಳಿಗೆ ಇಷ್ಟ ಆಗಲ್ಲಲ್ಲ, ಅದೇ ಹೇಳ್ತೀನಿ. ಕೆಲವು ಮಕ್ಳಿಗೆ ಕ್ಯಾರೆಟ್ ಇಷ್ಟ ಆಗಲ್ಲ, ಚಿನ್ನಿಮಗೆ ಹೇಗೆ ಟೊಮೆಟೊ ಇಷ್ಟ ಆಗಲ್ಲಲ್ವಾ, ಹಾಗೆ. ಅದಕ್ಕಾಗಿ ಈ ಥರ ಸೂಪ್ ಮಾಡಿಕೊಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಆಯ್ತು. ಆಯ್ತು ಫ್ರೆಂಡ್ಸ್, ನಾನು ಇದಕ್ಕೆ ಸ್ವಲ್ಪ ಬೀಟ್ರೂಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಒಳ್ಳೆ ಕಲರ್ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಒಂದಿಷ್ಟೇ ತಗೊಂಡಿದ್ದೀನಿ ಬೀಟ್ರೂಟ್. ಎಲ್ಲ ತರಕಾರಿನ ಈ ರೀತಿ ದಪ್ಪಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ, ಜಸ್ಟ್ ಟೇಸ್ಟ್ಗೋಸ್ಕರ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಒಂದು 5-6 ಬೆಳ್ಳುಳ್ಳಿ ಹೆಸರು. ಫ್ರೆಂಡ್ಸ್, ನಾನಿವತ್ತು ಅಗರೋರವರ ಸೂಪ್ ಮೇಕರನ್ನು ಬಳಸಿ ಸೂಪ್ನ ತಯಾರಿಸ್ತಾ ಇದ್ದೀನಿ. ಇದರಲ್ಲಿ ಬರೀ ನೀವು ಏನು ಸೂಪ್ ಒಂದೇ ತಯಾರಿಸೋದಲ್ಲ, ಇಲ್ಲಿ ಬನ್ನಿ ತೋರಿಸ್ತೀನಿ ನೋಡಿ. ಸ್ಮೂತ್ ಮಾಡ್ಕೋಬೋದು, ಕ್ರಂಚ್ ಮಾಡ್ಕೋಬೋದು, ಕಪೋಟ್ ಮಾಡ್ಕೋಬೋದು, ಜಾಮ್ ಮಾಡ್ಕೋಬೋದು, ಅಥವಾ ರೀಹೀಟ್ ಮಾಡ್ಕೋಬೋದು, ಬ್ಲೆಂಡ್ ಮಾಡ್ಬೋದು. ಸೊ ಹಾಗೆ ಸ್ಟಾರ್ಟು ಮತ್ತು ಸ್ಟಾಪ್ ಆಪ್ಷನ್ ಕೂಡ ಇರುತ್ತೆ, ಮೋಡ್ ಕೂಡ ಆಪ್ಷನ್ ಇರುತ್ತೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಆಲ್ರೆಡಿ ನಾನು ಸುಮಾರು ವ್ಲಾಗ್ಗಳಲ್ಲಿ ತೋರಿಸಿದ್ದೀನಿ. ಬಟ್ ಇನ್ನೂ ಅಂದರೆ ಈ ಥರ ಚಳಿ ಇದ್ದಾಗ ಏನಾದರೂ ಸೂಪ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ಮಷಿನ್ ಹುಡುಕ್ತಾ ಇರ್ತೀವಲ್ವ, ಸೊ ಅಂಥವ್ರೆಲ್ಲರಿಗೂ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ಸೊ ನೀವೇನಾದರೂ ತೊಗೊಂಡಾಗ ನಿಮಗೆ ಹೆಲ್ಪ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಇದ್ರೊಳಗಡೆ ಈ ಥರ ಒಂದು ಬ್ಲೆಂಡರ್ ಕೊಟ್ಟಿರ್ತಾರೆ. ಈ ಥರ ಒಳಗಡೆ ಈ ಥರ ಇರುತ್ತೆ. ಸೊ ವಾಟರ್ ಲೆವೆಲ್ಸ್ ಹಾಕ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿ ಒಳಗಡೆ ಪಾಯಿಂಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನು ಮಾಡಬೇಕಂದ್ರೆ ಇದನ್ನು ಕನೆಕ್ಟ್ ಮಾಡಿಬಿಡ್ತೀನಿ. ಇನ್ನೊಂದು ಏನು ಗೊತ್ತಾ, ಸೂಪ್ ಮಾಡುವಾಗ ನೋಡ್ಕೋತ ಕೂರ್ಬೇಕಂತ ಏನಿಲ್ಲ, ಹಾಕಿಟ್ಬಿಟ್ಟು ಎಲ್ಲ ನಮ್ಮ ಕೆಲಸಗಳೇನಿರುತ್ತಲ್ವ ಅದನ್ನು ಆರಾಮ್ಸೆ ಮಾಡ್ಕೋಬೋದು.
ಸೊ ನಾವೀಗ ಕಟ್ ಮಾಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೊಳ್ಳೋಣ. ನಾನಿಲ್ಲಿ ಕ್ಯಾರೆಟು ಮತ್ತು ಬೀಟ್ರೋಟ್ ಹಾಕೋತಾ ಇದ್ದೀನಿ. ಹಾಗೆ ಕಟ್ ಮಾಡಿರುವಂತಹ ಟೊಮೆಟೊ ಜೊತೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಒಂದು 6ರಿಂದ 7 ಕಾಳುಮೆಣಸು. ಹಾಗೆ ನಾನು ಇದಕ್ಕೆ ಸ್ವಲ್ಪ ಬಟರ್ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೋಬೋದು ಅಥವಾ ಸ್ವಲ್ಪ ಎಣ್ಣೆ ಬೇಕು ಅಂದರೂ ಹಾಕ್ಬೋದು. ಒಂದು ಚಿಟಿಕೆಯಷ್ಟು ಖಾರದ ಪುಡಿ, ಇದು ಕೂಡ ಆಪ್ಷನಲ್, ಬಟ್ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಟೇಸ್ಟ್ಗೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪು. 1000 ml ನೀರು ಹಾಕ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಮಾರ್ಕ್ ಇದೆ ಅಲ್ವಾ, ಅಲ್ಲಿವರೆಗೂ ನೀರು ಹಾಕ್ತಾ ಇದ್ದೀನಿ. ಮ್ಯಾಕ್ಸ್ ಬಂದು ಇಷ್ಟು ಮಾತ್ರ ಹಾಕೋಬೇಕು. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾಗಿದೆ. ಲಿಡ್ನ ಕ್ಲೋಸ್ ಮಾಡೋಣ. ಈ ಥರ ಕ್ಲೋಸ್ ಮಾಡಿಬಿಟ್ಟು ಸ್ವಿಚ್ ಆನ್ ಮಾಡ್ಕೋಬೇಕು. ಇನ್ನು ಈ ಸೂಪ್ ಮೇಕರ್ ಯೂಸ್ ಮಾಡೋದಂತೂ ತುಂಬಾ ಈಸಿ. ಏನಿಲ್ಲ, ಜಸ್ಟ್ ಸ್ಟಾರ್ಟ್ ಬಟನ್ನ ಆನ್ ಮಾಡಿಬಿಟ್ಟು ನಮಗೆ ಸೂಪು ಸ್ಮೂತಾಗಿ ಮಾಡಬೇಕು ಅಂದರೆ ಮಾಡ್ಬೋದು. ಅಥವಾ ಈ ತರಕಾರಿಗಳು, ಕಾಳುಗಳು ಅಥವಾ ಮಾಂಸ ಏನಾದರೂ ನೀವು ಬೇಯಿಸಬೇಕು ಅಂದರೆ ಈ ಬಟನನ್ನು, ಕ್ರಂಚ್ ಬಟನನ್ನು ಕ್ಲಿಕ್ ಮಾಡ್ಕೋಬೋದು. ಜಾಮ್ ಮಾಡ್ಬೋದು. ಮತ್ತು ಒಂದು ವೇಳೆ ಸೂಪ್ ತಣ್ಣಗಾಯಿತು ಅಥವಾ ಏನಾದರೂ ಬಿಸಿ ಮಾಡ್ಕೋಬೇಕು ನೀವಂದರೆ ಇದನ್ನು ರೀಹೀಟ್ ಕೂಡ ಮಾಡ್ಕೋಬೋದು. ಇಲ್ಲ ಬರೀ ಬ್ಲೆಂಡ್ ಅಷ್ಟೇ ಮಾಡಬೇಕು ಅಂದರೆ ಈ ಆಪ್ಷನನ್ನು ಕ್ಲಿಕ್ ಮಾಡಿ ಸ್ಟಾರ್ಟ್ ಬಟನನ್ನು ಕೊಟ್ಟರೆ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳುತ್ತೆ. ಇಷ್ಟೇ, ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಯಾರು ಬೇಕಾದರೂ ಇದನ್ನು ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಸೊ ಈಗ ಆನ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ಪರ್ಫೆಕ್ಟಾಗಿ ನಮಗೆ ಸೂಪ್ ರೆಡಿ ಆಗಲಿಕ್ಕೆ 18 ನಿಮಿಷ ಬೇಕಾಗುತ್ತೆ. ನಾನು ಕ್ಯಾರೆಟ್ ಎಲ್ಲ ಹಾಕಿದ್ದೀನಿ. ಅದು ಡ್ರ್ಯಾಗನ್ ಫ್ರೂಟ್ ಅಲ್ಲ, ಅದು ಬೀಟ್ರೂಟ್. ಅದು ಆಯಿತು. ಅಂದರೆ ಅವಳು ಎದುರುಗಡೆ ಯಾವತ್ತೂ ಬೀಟ್ರೂಟ್ ಕಟ್ ಮಾಡಿ ಅಡುಗೆ ಮಾಡಿಲ್ಲ, ಅದಕ್ಕೆ ಬೇಡ ಅಂತೆ. ಸೊ ಅಷ್ಟರಲ್ಲಿ ನಾನು ಬೇರೆ ಕೆಲಸಗಳನ್ನ ಮಾಡ್ಕೋತೀನಿ. ಫ್ರೆಂಡ್ಸ್, ನಮ್ಮ ಅತ್ತೆಗೆ ಸೂಪ್ ಬೇಡ ಅಂತ ಇವತ್ತು, ಅದಕ್ಕೆ ಅವರೊಬ್ಬರಿಗೋಸ್ಕರ ಟೀ ಮಾಡ್ತಾ ಇದ್ದೀನಿ. ಸೊ ಇನ್ನೇನು ಒಂದು 10 ಮಿನಿಟ್ಸಲ್ಲಿ ಸೂಪ್ ರೆಡಿ ಆಗುತ್ತೆ. ಬೀಪ್ ಸೌಂಡ್ ಬಂದುಬಿಟ್ಟು ಆಫ್ ಆಗಿಬಿಡುತ್ತೆ. ಈಗ ಚೆಕ್ ಮಾಡೋಣ. ಇದರ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂತ. ಸೊ ಸೇಮ್ ಬರೀ ಟೊಮೆಟೊ ಹಾಕಿ ಮಾಡ್ದಂಗೆ ಇದೆ ಅಲ್ಲ. ಎಷ್ಟು ವೆರೈಟೀಸ್ ತರಕಾರಿ ಹಾಕಿ ಮಾಡಿದ್ದೀವಿ, ಗೊತ್ತೇ ಆಗೋದಿಲ್ಲ ಆ ತರಕಾರಿ ಎಲ್ಲ ಹಾಕಿ ಮಾಡಿದ್ದೀವಿ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಸೂಪ್ ಥಿಕ್ನೆಸ್ ನೋಡಿ ಯಾವ ಥರ ಇದೆ ಅಂತ. ಸೇಮ್ ಹೋಟೆಲಲ್ಲಿ ಕೊಡ್ತಾರಲ್ವ ಅದೇ ಥರ ಇದೆ. ನಮಗೆ ಅದೇ ಕ್ರಂಚ್ ಆಗಿ, ಅಂದರೆ ಸ್ವಲ್ಪ ಕಾಳಾಗಿ ಆ ಟೊಮೆಟೊ, ಈರುಳ್ಳಿ ಎಲ್ಲ ಹಾಗೆ ಬೇಕು ಅಂದರೆ ಕ್ರಂಚ್ ಅನ್ನೋ ಫೀಚರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಬಟ್ ನಾನು ಸ್ಮೂತ್ ಅಂತ ಹೇಳಿ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ನಲ್ಲ, ಅದಕ್ಕಾಗಿ ಇಷ್ಟು ಸ್ಮೂತಾಗಿ ಟೊಮೆಟೊ ಸೂಪ್ ರೆಡಿಯಾಗಿದೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಸೊ ಸೂಪ್ ಬಂದುಬಿಟ್ಟು ಲೋ ಫ್ಲೇಮ್ನಲ್ಲೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ 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 ಕುದಿಸ್ಬೇಕು. ಅವಾಗೇ ಅದರ ಅರೋಮ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು ಚೆನ್ನಾಗಿ ಬರುತ್ತೆ. ಬಟ್ ಏನಾಗುತ್ತೆ ಅಂದರೆ ಈ ಥರ ಹುಷಾರಿಲ್ದಾಗ ಅಥವಾ ಏನಾದರೂ ಬ್ಯುಸಿ ಇರ್ತೀವಿ, ಮನೆಗೆ ಯಾರಾದರೂ ಗೆಸ್ಟ್ ಬರ್ತಿರ್ತಾರೆ, ಮಾಡೋಕ್ಕೆ ಟೈಮ್ ಇಲ್ದಾಗ ಇದು ಸ್ಕಿಪ್ಪೇ ಮಾಡಿಬಿಡ್ತೀವಿ, ಸೂಪ್ ಮಾಡೋದೇ ಬಿಟ್ಬಿಡ್ತೀವಿ. ಸೊ ಈ ಥರ ಸೂಪ್ ಮೇಕರ್ ಒಂದಿತ್ತು ಅಂದರೆ ಎಲ್ಲದೂ ಹಾಕಿಟ್ಬಿಟ್ಟು ಮನೆಯಲ್ಲೇ ಹೆಲ್ದಿ ಆಗಿರೋಂತಹ ಸೂಪ್ನ ರೆಡಿ ಮಾಡ್ಕೋಬೋದು. ನನಗೆ ಸರ್ವ್ ಮಾಡ್ತೀನಿ ಇದನ್ನು ನೋಡಿ. ಕಲರ್ ಕೂಡ ನೋಡಿ ಸೇಮ್ ಟೊಮೆಟೊ ಸೂಪ್ ಥರ ಬಂದಿಲ್ವಾ. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ, ನಾವು ಬೀಟ್ರೂಟ್ ಹಾಕಿರೋದ್ರಿಂದ ಮತ್ತು ಬೀಟ್ರೂಟ್ ಫ್ಲೇವರ್ ಏನು ಬರೋದಿಲ್ಲ, ಚೆನ್ನಾಗಿ ಟೊಮೆಟೊ ಫ್ಲೇವರೇ ಇರುತ್ತೆ. ಈ ಚಳಿಗೆ ಈ ಥರ ಸೂಪ್ ಕುಡಿತಾ ಇದ್ದರೆ ಆಹಾ ಇಷ್ಟು ಸಖತ್ತಾಗಿರುತ್ತೆ. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ಕೊರಿಯಾಂಡರ್ನಿಂದ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಎಷ್ಟು ಸೂಪರಾಗಿದೆ ನೋಡಿ. ಸೊ ಇದಕ್ಕೆ ಬೇಕು ಅಂದರೆ ನೀವು ಸ್ವಲ್ಪ ಕ್ರೀಮ್ ಕೂಡ ಆ್ಯಡ್ ಮಾಡ್ಬೋದು, ಬಟ್ ಕ್ರೀಮ್ ಎಲ್ಲ ನಾನೇನೂ ಹಾಕಿಲ್ಲ, ಹಾಗೆಯೇ ಕುಡಿತಾ ಇದ್ದೀನಿ. ಸಖತ್ತಾಗಿದೆ ಫ್ರೆಂಡ್ಸ್, ಟ್ರೈ ಮಾಡಲೇಬೇಕು ನೀವು ಒಂದ್ಸಲ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ ಆಗಿದೆ. ಸೊ ನಾನಂತೂ ಹೋಗಿ ಇದನ್ನು ಬಿಸಿ ಬಿಸಿಯಾಗಿ ಹಾಗೆ ಕುಡಿದು ಬರ್ತೀನಿ. ಸೊ ನೋಡಿದ್ರಲ್ವಾ. ಸೊ ಇವತ್ತಿನ ಫುಡ್ ಬ್ಲಾಗ್ನಲ್ಲಿ ರೆಸಿಪಿ ಏನೂ ತೋರಿಸಿಲ್ಲ, ಎಲ್ರಿಗೂ ವಾಯ್ಸ್ ಚೇಂಜ್ ಆಗಿರೋದ್ರಿಂದ. ಸೊ ಈ ಥರ ಸೂಪ್ ಮಾಡಿಕೊಂಡ್ರೆ ತಮಗೂ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೆಸಿಪಿನೇ ಶೂಟ್ ಮಾಡಿದ್ದೀನಿ.
ಸೊ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೂ ಕೂಡ ಈ ಅಗಾರವರ ಸೂಪ್ ಮೇಕರ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಅಮೆಝಾನಲ್ಲಿ ಮತ್ತು ಅಗಾರವರ ವೆಬ್ಸೈಟ್ನಲ್ಲಿ ಕೂಡ ಈ ಪ್ರಾಡಕ್ಟ್ ಸಿಗುತ್ತೆ. ಸೊ ಈ ಥರ ತಂದು ಇಟ್ಕೊಂಡ್ಬಿಟ್ರೆ ಯಾವಾಗ ಸೂಪ್ ಕುಡಿಬೇಕಂದಾಗ ಸೊ ಆರಾಮ್ಸೆ ಮಾಡ್ಕೊಂಡು ಕುಡಿಬೋದು. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.